ಗರಿಗರಿಯಾದ ಬೆಲ್ಲದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಮಂತ್ವರೆಗೂ ಇಟ್ಟು ಸಹ ಗರಿಗರಿಯಾಗೇ ಇರುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ ಈ ಕರ್ಜಿಕಾಯಿ. ಇದಕ್ಕೆ 1 ಕಪ್ಪು ಬೆಲ್ಲ, ಅರ್ಧ ಕಪ್ಪು ತುರಿದಿರುವಂತಹ ಒಣಕೊಬ್ಬರಿ, ಅರ್ಧ ಕಪ್ಪು ಹುರಿಗಡಲೆ, ಅರ್ಧ ಕಪ್ಪು ಕಡಲೆ ಬೀಜ ಹುರಿದಿರೋದು, 2 ಸ್ಪೂನು ಬಿಳಿ ಎಳ್ಳು ಹುರಿದಿರೋದು, ಹಾಗೆ 10 ಯಾಲಕ್ಕಿ ತೊಗೊಂಡಿದ್ದೀನಿ. ಹುರಿಗಡಲೆ, ಕಡಲೆ ಬೀಜ, ಎಳ್ಳು ಹಾಗೆ ಯಾಲಕ್ಕಿ ಹಾಕಿ ಮೊದಲು ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ. ತದನಂತರ ಕುಟ್ಟಿ ಪುಡಿ ಮಾಡಿರುವಂತಹ ಬೆಲ್ಲ, ಇದರಲ್ಲಿ ಸ್ವಲ್ಪ ಪೀಸ್ ಥರ ಇದೆ, ಆದ್ದರಿಂದ ಇದರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಈಗ ಇದಕ್ಕೆ ಅರ್ಧ ಕಪ್ಪು ತುರಿದಿರುವಂತಹ ಒಣಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಹಾಕೋಬಹುದು ಅರ್ಧ ಕಪ್ಪು. ಈಗ ಈ ಸ್ವೀಟ್ ಮಿಕ್ಸ್ ರೆಡಿ ಆಗಿದೆ. ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 1 ಕಪ್ ಅಷ್ಟು ಮೈದಾ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಚಿರೋಟಿ ರವೆ, 1 ಸ್ಪೂನು ಸಕ್ಕರೆ ಪೌಡರ್ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ. ಬಿಸಿ ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಿಟ್ಟಿಗೆಲ್ಲ ಆ ಎಣ್ಣೆ ಹಿಡಿಬೇಕು. ಈ ರೀತಿ ಕೈಯಲ್ಲಿ ಹಿಡ್ಕೊಂಡ್ರೆ ಉಂಡೆ ಥರ ಆಗಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ. ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ, ಗರಿಯಾಗಿ ಬರೋದಿಲ್ಲ. ಈ ರೀತಿ ಇರಬೇಕು ನೋಡಿ ಕನ್ಸಿಸ್ಟೆನ್ಸಿ. ಈಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಪಕ್ಕಕ್ಕಿಡಿ. 10 ನಿಮಿಷ ಆದಮೇಲೆ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ರವೆ ಹಾಕಿರೋದ್ರಿಂದ ಅದೇನು ನೆನೆಯೋದಿಲ್ಲ, ನಾವು ಹಾಕಿರೋ ಕ್ವಾಂಟಿಟಿ ಕಡಿಮೆ ಆದ್ದರಿಂದ. ಈಗ ಈ ರೀತಿ ಒಂದು ದೊಡ್ಡ ಸೈಜಷ್ಟು ಉಂಡೆ ತಗೊಂಡು ಈ ರೀತಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೋಬೇಕು. ಆನಂತರ ಇದನ್ನು ಚಾಕುಯಿಂದ ಚಿಕ್ಕ ಪೀಸ್ಗಳಾಗಿ 1 ಇಂಚ್ ಗ್ಯಾಪಲ್ಲಿ ಕಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಈಕ್ವಲ್ ಸೈಜಲ್ಲಿ ಬರುತ್ತೆ ಕರ್ಜಿಕಾಯಿ. ಇದರಲ್ಲಿ 1 ಉಂಡೆ ತಗೊಂಡು ಈ ರೀತಿ ರೌಂಡಾಗಿ ಮಾಡಿ, ಈ ರೀತಿ ಫ್ಲ್ಯಾಟಾಗಿ ಮಾಡಿ ಇಟ್ಕೋಬೇಕು ಎಲ್ಲನೂ. ತದನಂತರ 1 ಉಂಡೆ ತಗೊಂಡು ಸ್ವಲ್ಪ ಹಿಟ್ಟು ಹಾಕಿ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡಿ ಪೂರಿ ಶೇಪಲ್ಲಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಆದಷ್ಟು ಈ ಸೈಜಲ್ಲಿ ಇರಬೇಕು. ನೋಡಿ ಎಷ್ಟು ತೆಳ್ಳಗಿದೆ, ಎಷ್ಟು ಅಗಲ ಇದೆ. ಈ ಸೈಜಲ್ಲಿ ಮಾಡಿ ಒಂದು 10 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ರೀತಿ ಒಂದು ಅಂಗೈಯಲ್ಲಿ ತಗೊಂಡು ಅದ್ರ ಮಧ್ಯದಲ್ಲಿ ಸ್ವೀಟ್ ಮಿಕ್ಸ್ ಇಟ್ಟು ಸೈಡ್ಸಲ್ಲಿ ನೀರನ್ನು ಸವರಬೇಕು. ಈ ರೀತಿ ಮಾಡೋದ್ರಿಂದ ನೀಟಾಗಿ ಅಂಟ್ಕೊಳ್ಳುತ್ತೆ. ಇನ್ನೊಂದು ಸೈಡಿಂದ ತೆಗೆದು ಈ ರೀತಿ ಅಂಟಿಸ್ಬೇಕು. ನಿಮ್ಮ ಹತ್ರ ಇದನ್ನು ಮಾಡೋದಕ್ಕೆ ಮೋಲ್ಡ್ ಇದ್ದರೆ ಅದರಲ್ಲೇ ಮಾಡ್ಬೋದು. ನಾನು ಇಲ್ಲ ಆದ್ದರಿಂದ ಈ ರೀತಿ ಕೈಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಶೇಪ್ ಬರುತ್ತೆ. ಇನ್ನೊಂದು ಸಹ ನೀವು ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಮೋಲ್ಡ್ ಇಲ್ಲದೆ ಇದ್ರೂ ಸಹ ನೀವು ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟೊಂದು ಸುಲಭ. ಈ ರೀತಿ ಮಾಡಬೇಕಾದ್ರೆ ಯಾರನ್ನಾದ್ರೂ ಹೆಲ್ಪ್ ತಗೊಂಡ್ರೆ ತುಂಬ ಬೇಗ ಆಗುತ್ತೆ. ಸ್ವಲ್ಪ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ಮೀಡಿಯಮಾಗಿ ಹೀಟಾಗಿರುವಂಥ ಎಣ್ಣೆಯಲ್ಲಿ ಈ ರೀತಿ ಹಾಕಬೇಕು. ಹಾಕಿದ ಮೇಲೆ ಒಂದು 10 ಸೆಕೆಂಡ್ ಆದಮೇಲೆ ಈ ರೀತಿ ಟರ್ನ್ ಮಾಡಿ, ಇಲ್ಲಾಂದರೆ ಊದ್ಕೊಂಡು ಬಿಡುತ್ತೆ ಬಲೂನ್ ಥರ. ಆನಂತರ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಎತ್ತಿಡಿ. ಸೇಮ್ ಮೆಥಡನ್ನು ಮತ್ತೆ ರಿಪೀಟ್ ಮಾಡಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ಬ್ಯಾಚನ್ನು ಹಾಕಬೇಕು. ಇದು ಸಹ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೀಟ್ ಇರುವಂತಹ ಎಣ್ಣೆಯಲ್ಲಿ ಹಾಕಿದರೆ ಬೇಗ ಕೆಂಪಾಗುತ್ತೆ, ಒಳಗಡೆ ಎಲ್ಲ ಸರಿಯಾಗಿ ಬೆಂದಿರೋದಿಲ್ಲ. ಆದ್ದರಿಂದ ಮೀಡಿಯಮ್ ಆಗಿ ಹೀಟ್ ಆಗಿರುವಂತಹ ಎಣ್ಣೆಯಲ್ಲೇ ಹಾಕಿ ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಪೂರ್ತಿ ಆಗೋವರೆಗೂ ಮಾಡಬೇಕು. ಅರ್ಧ ಗಂಟೆ ಬಿಟ್ಟು ಆನಂತರ ಮಾಡೋಣ ಅಂತ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡೋದಾದರೆ ಅದು ಗರಿಯಾಗಿ ಬರೋದಿಲ್ಲ, ತುಂಬ ಮೆತ್ತಗಾಗ್ಬಿಡುತ್ತೆ ಕರ್ಜಿಕಾಯಿ. ಕರ್ಗಡಬ ಥರ ಮೆತ್ತಗಿರುತ್ತೆ. ಆದ್ದರಿಂದ ನಾನು ಹೇಳಿದ ಎಲ್ಲ ಟಿಪ್ಸು ಫಾಲೋ ಆಗಿ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.